ಕೆಲವ್ರಿಗೆ ದೇವ್ರ ಮೇಲೆ ನಂಬಿಕೆ ಇರುತ್ತೆ ಇರೋದಿಲ್ಲ, ಅದು ಬೇರೆ ವಿಚಾರ. ಬಟ್ ಕೆಲವ್ರಿಗೆ ಫೇವ್ರೆಟ್ ಗಾಡ್, ನನ್ನ ಇಷ್ಟ ದೇವರು ಇದು, ನನ್ ಕೈ ಬಿಡೋದಿಲ್ಲ, ಏನೇ ಸಮಸ್ಯೆ ಬಂದ್ರು ಈ ದೇವ್ರನ್ನ ನಾನು ಬೇಡ್ಕೊಳ್ತೀನಿ ಅಂತೆಲ್ಲ ಕೂಡ ತುಂಬಾ ಜನ ಹೇಳ್ತಾ ಇರ್ತಾರೆ. ಕೆಲವರು ಗಣಪತಿ ಇಷ್ಟಪಡ್ತಾರೆ, ಕೆಲವರು ದೇವಿಗಳನ್ನ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಈ ದೇವರು ಕೂಡ ನಮ್ಗೆ ಹೊರ ಕೊಡೋದಕ್ಕಿಂತ ಮುಂಚೆ ಏನಾದ್ರೂ ಪರೀಕ್ಷೆ ಮಾಡ್ತಾರೆ ಗುರುಗಳೇ? ಅದು ಇಷ್ಟ ದೇವರು, ಮನೆ ದೇವರು, ಅಥವಾ ಅವರ ಕುಲದೇವರೋ ಅಥವಾ ದೇಶದ ದೇವರೋ ಎಲ್ಲವೂ ಕೂಡ ಒಂದೇ. ಇಷ್ಟ ಕಷ್ಟ ಅನಿಷ್ಟ ಎಲ್ಲ ಆಮೇಲೆ. ಇಷ್ಟ ದೇವರು ನಮ್ಮನ್ನು ಇದು ಮಾಡಿದ್ರು ಅದು ಮಾಡಿದ್ರು ಅಂತಲ್ಲ. ಚೆನ್ನಾಗಿ ನೀವು ಜ್ಞಾಪಕ ಇಟ್ಕೊಳ್ಬೇಕು ಅಂತಂದರೆ ನಿಮ್ಮ ಜೀವನದುದ್ದಕ್ಕೂ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗಿರುತ್ತೆ 3 ಸತ್ಯಾಂಶಗಳು. ಏ ಕಷ್ಟ ಬಂದರೂ ಆ ಸತ್ಯದ ಮಾತುಗಳನ್ನೇ ಹಾಡ್ತಾ ಬರೋದು. ಇನ್ನು ಧರ್ಮ ಇದೆಯಲ್ಲ, ಕೈಗಳಿಂದ ಧರ್ಮ ಮಾಡುವಂಥದ್ದು, ಧರ್ಮದ ಕೆಲಸವನ್ನೇ ಮಾಡುವಂಥದ್ದು. ಇನ್ನು ಭಕ್ತಿ ಇದೆಯಲ್ಲ, ನೀವು ಸತ್ಯದಿಂದ ನಡ್ಕೊಳ್ತಾ ಇದ್ದೀರಿ, ಧರ್ಮದಿಂದ ನಡ್ಕೊಳ್ತಾ ಇದ್ದೀರಿ, ಅಂದರೆ ಸತ್ಯವನ್ನು ನುಡಿತಾ ಇದ್ದೀರಿ, ಧರ್ಮದಿಂದ ನಡೀತಾ ಇದ್ದೀರಿ. ಭಕ್ತಿ ಇಲ್ಲ ಅಂತಂದರೆ ಈ ಕೆಲಸ ಮಾಡಲ್ಲ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಗುರುಗಳೇ, ಕೆಲವ್ರಿಗೆ ದೇವ್ರ ಮೇಲೆ ನಂಬಿಕೆ ಇರುತ್ತೆ ಇರೋದಿಲ್ಲ, ಅದು ಬೇರೆ ವಿಚಾರ. ಬಟ್ ಕೆಲವ್ರಿಗೆ ಫೇವ್ರೆಟ್ ಗಾಡ್, ನನ್ನ ಇಷ್ಟ ದೇವರು ಇದು, ನನ್ನ ಕೈ ಬಿಡೋದಿಲ್ಲ, ಏನೇ ಸಮಸ್ಯೆ ಬಂದರೂ ಈ ದೇವ್ರನ್ನ ನಾನು ಬೇಡ್ಕೊಳ್ತೀನಿ ಅಂತೆಲ್ಲ ಕೂಡ ತುಂಬ ಜನ ಹೇಳ್ತಾ ಇರ್ತಾರೆ. ಕೆಲವರು ಗಣಪತಿ ಇಷ್ಟಪಡ್ತಾರೆ, ಕೆಲವರು ದೇವಿಗಳನ್ನ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಈ ದೇವರು ಕೂಡ ನಮ್ಗೆ ಹೊರ ಕೊಡೋದಕ್ಕಿಂತ ಮುಂಚೆ ಏನಾದರೂ ಪರೀಕ್ಷೆ ಮಾಡ್ತಾರೆ ಗುರುಗಳೇ? ಸೊ ಇದನ್ನು ನಾವು ತಿಳ್ಕೊಳ್ಬಹುದಾ? ಸೊ ದೇವರು ಒಂಥರ ಓಕೆ ಇವ್ರನ್ನ ಟೆಸ್ಟ್ ಮಾಡೋಣ ಎಲ್ಲ, ಅಥವಾ ನೀವು ನಿಮ್ಗೆ ತಡ್ಕೊಳಕ್ಕಾಗುತ್ತೆ ಅಂದರೆ ದೇವ್ರು ನಿಮ್ಮನ್ನು ಪರೀಕ್ಷಿಸ್ತಾನೆ, ಅದು ಕೂಡ ತುಂಬ ಜನ ಹೇಳ್ತಾ ಇರ್ತಾರೆ. ಸೊ ಕಷ್ಟಗಳು ಕೊಟ್ಟ ಮೇಲೆ ನಿಮಗೆ ಒಂದು ರೀತಿಯಾಗಿರುವಂಥ ಸುಖ ಸಿಗುವಂಥದ್ದು ಅಥವಾ ಸಕ್ಸಸ್ ಸಿಗುವಂಥದ್ದು. ಸೊ ದೇವರು ಕೂಡ ನಮ್ಗೆ ಹೊರ ಕೊಡೋದಕ್ಕಿಂತ ಮುಂಚೆ ಪರೀಕ್ಷೆ ಮಾಡ್ತಾನೆ, ಪರೀಕ್ಷೆ ಮಾಡಿದ ಮೇಲೆ ನಮ್ಗೆ ಹೊರ ಕೊಡುವಂಥದ್ದು ಅಥವಾ ನಾವು ಬೇಡ್ಕೊಳ್ಳುವಂಥದ್ದು ಆಗುವಂಥದ್ದು ಹೇಗೆ ಗುರು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದು ಇಷ್ಟ ದೇವರೋ, ಮನೆ ದೇವರೋ, ಅಥವಾ ಅವರ ಕುಲದೇವರೋ ಅಥವಾ ದೇಶದ ದೇವರೋ ಎಲ್ಲವೂ ಕೂಡ ಒಂದೇ. ನೀವು ಹೆಂಗೆ ತೆಗೆದುಕೊಂಡ್ರೂ ಸೂರ್ಯನಾರಾಯಣನೊಬ್ಬನೇ. ಸತ್ಯಾಂಶವನ್ನು ಮಾತಾಡಲಿಕ್ಕೆ ಹೊರಟ್ರೆ ಇನ್ನು ನಾವು ಮಾಡ್ಕೊಂಡಿದ್ದೀವಿ ಆ ಒಂದು ಅನುಷ್ಠಾನ ಪರ್ವ ಮುಂದುವರಿಯುವಂಥದ್ದು. ನೀವು ಕೇಳಿದಿದೆಯಲ್ಲ ಪರೀಕ್ಷೆಗಳಂತ, ಪ್ರತಿಯೊಬ್ಬರ ಜೀವನದಲ್ಲೂ ಆ ವಿಶ್ವಶಕ್ತಿ ಅದನ್ನು ಮಾಡುತ್ತೆ. ಆ ವಿಶ್ವದ ಶಕ್ತಿ ಏನಿದೆಯೋ, ನಿನ್ನ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ನಿನಗೇನೂ ಬರಲಾರ್ದು. ನಿಮಗೆ ಡ್ರೈವಿಂಗ್ ಚೆನ್ನಾಗಿ ಮಾಡ್ತೀರಿ, ನೀವು ಮೊದಲ ದಿನ ಡ್ರೈವಿಂಗ್ ಕಲಿತರಲ್ಲ, ಅವಾಗ ಚೆನ್ನಾಗಿ ಅನ್ನೋ ಪದ ಬಂತ? ಇಲ್ಲ, ಬರೋದೇ ಇಲ್ಲ. ಹಾಗೆ ಎಡರು ತೊಡರು 7 ಬೀಳುಗಳು ಮಧ್ಯೇನೆ ನಿಮಗೆ ಬೇಕಾಗಿರ್ತಕ್ಕಂಥದ್ದನ್ನು ಪಡ್ಕೊಳ್ತೀರ, ಬಿಟ್ಟರೆ ಅದು ಸಾಧ್ಯವೇ ಇಲ್ಲ. ಇಷ್ಟ ಕಷ್ಟ ಅನಿಷ್ಟ ಎಲ್ಲ ಆಮೇಲೆ. ಇಷ್ಟ ದೇವರು ನಮ್ಮನ್ನು ಇದು ಮಾಡಿದ್ರು ಅದು ಮಾಡಿದ್ರು ಅಂತಲ್ಲ. ಚೆನ್ನಾಗಿ ನೀವು ಜ್ಞಾಪಕ ಇಟ್ಕೊಳ್ಬೇಕು ಅಂತಂದರೆ ನಿಮ್ಮ ಜೀವನದುದ್ದಕ್ಕೂ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು 3 ಸತ್ಯಾಂಶಗಳು. ಈ ಪ್ರಶ್ನೆಗೆ ಉತ್ತರ ಹೇಗೆ ಅಂತಂದರೆ ಸತ್ಯ, ಧರ್ಮ, ಭಕ್ತಿ. ಸತ್ಯ, ಧರ್ಮ, ಭಕ್ತಿ ಇದನ್ನು ಹೇಗೆ ಪ್ರಚುರ ಪಡಿಸ್ಕೊಳ್ಬೇಕು ಅಂತಂದರೆ ಸತ್ಯದ ಮಾತುಗಳನ್ನೇ ಹಾಡುವಂಥದ್ದು, ಸತ್ಯದ ಮಾತುಗಳನ್ನೇ ಹಾಡುವಂಥದ್ದು. ಎಷ್ಟೇ ಕಷ್ಟ ಬಂದರೂ ಆ ಸತ್ಯದ ಮಾತುಗಳನ್ನೇ ಹಾಡ್ತಾ ಬರುವಂಥದ್ದು. ಇನ್ನು ಧರ್ಮ ಇದೆಯಲ್ಲ, ಕೈಗಳಿಂದ ಧರ್ಮ ಮಾಡುವಂಥದ್ದು, ಧರ್ಮದ ಕೆಲಸವನ್ನೇ ಮಾಡುವಂಥದ್ದು. ಇನ್ನು ಭಕ್ತಿ ಇದೆಯಲ್ಲ, ಅದು ಭಗವಂತನ ಮೇಲೆ ನೀವಿಟ್ಟಿರೋ ಭಕ್ತಿ ಎಷ್ಟು. ಇಲ್ಲಿ ನೋಡಿ, ಈ ಪಾಂಡವರು ಕೃಷ್ಣನನ್ನು ನಂಬಿದವರೇ, ಭಗವಂತನನ್ನು ನಂಬಿದವರೇ. ಆದರೆ ಅವರು ಧರ್ಮರಾಯ ಸತ್ಯಂ ವದ ಧರ್ಮಂ ಚರ ನಡ್ಕೊಂಡವನಾಗೆ ಸತ್ಯದ ರೀತಿಯಲ್ಲಿ ನುಡಿತಿದ್ದ. ದಾನ ಧರ್ಮವನ್ನು ಮೊದಲೇ ಧರ್ಮರಾಯ ಮಾಡ್ತಾ ಇದ್ದ. ಎಲ್ಲೋ ಒಂದು ಕಡೆ ನೋಡಿ, ಅದಕ್ಕೆ ಹೇಳಿದ್ದು ಒಂದು ಬಿಟ್ಟು ಇನ್ನೊಂದಿಲ್ಲ. ನೀವು ಸತ್ಯದಿಂದ ನಡ್ಕೊಳ್ತಾ ಇದ್ದೀರಿ, ಧರ್ಮದಿಂದ ನಡ್ಕೊಳ್ತಾ ಇದ್ದೀರಿ, ಅಂದರೆ ಸತ್ಯವನ್ನು ನುಡಿತಾ ಇದ್ದೀರಿ, ಧರ್ಮದಿಂದ ನಡೀತಾ ಇದ್ದೀರಿ. ಭಕ್ತಿ ಇಲ್ಲ ಅಂತಂದರೆ ಇವು ಕೆಲಸ ಮಾಡಲ್ಲ, ನಿಮ್ಮ ಅಭಿವೃದ್ಧಿಗೆ ಕುಂಠಿತವೇ. ಅಥವಾ ಭಕ್ತಿ ಇದೆ, ಧರ್ಮ ಇದೆ, ಸತ್ಯ ಇಲ್ಲ ಅಂದರೆ ಅಲ್ಲೇ ವರ್ಕೌಟ್ ಆಗಲ್ಲ.
ಎರಡು ಇದ್ದು ಒಂದಿಲ್ಲ ಅಂದರೂ ಹಾಗಲ್ಲ. ಹಾಗೇ ನೀವು ಪಡ್ಕೊಳ್ಬೇಕು ಅಂತಂದರೆ ಈ ಮೂರೂ ಬೇಕೇ ಬೇಕು. ನೀವು ವಿಜಯದ ದಾರಿಯಲ್ಲಿ ನಿಮ್ಮ ಗೋಲ್, ನಿಮ್ಮ ಹೇಮ್ ಏನು ಇಟ್ಕೊಂಡಿದ್ದೀರೋ, ನಿಮ್ಮ ಗುರಿ ಏನು ಇಟ್ಕೊಂಡಿದ್ದೀರೋ ಅಲ್ಲಿ ತಲುಪಬೇಕಂದ್ರೆ ಬಹುಶಃ ನಿಧಾನವಾಗಬಹುದು, ಬಟ್ ತಲುಪುತ್ತೀರಿ. ಇದು ಸತ್ಯ. ಈ ಮೂರು ಇತ್ತು ಅಂತಂದರೆ ಹಾಗಂತೇಳಿ ಅಷ್ಟೇ ಶ್ರಮ ನಿಮ್ಮ ಮೇಲೆ, ಬಹುಶಃ ಶ್ರಮದ ಮೇಲೆ ಪರಿಶ್ರಮ, ಪರಿಶ್ರಮದ ಮೇಲೆ ಶ್ರಮ ಆಗ್ತಾಯಿದ್ರೆ ಇದೇ ಪರೀಕ್ಷೆಗಳು. ನಿಮಗೆ ಇದೇ ಪರೀಕ್ಷೆಗಳು. ಪಾಂಡವರಿಗೆ ಎಲ್ಲ ಇತ್ತು. ಆ ಜೂಜಾಟದಲ್ಲಿ ಅವ್ರು ಮೂರು ಇದ್ದಂಥವರೇ ಒಂದು ಆ ಜೂಜಾಟದಲ್ಲಿ ಭಕ್ತಿಯನ್ನು ಮರೆತರು, ಸೋತು ಸುಣ್ಣವಾದರು. ಕೃಷ್ಣನನ್ನು ಮರೆತರು. ಏನು ಈ ಜೂಜಾಟದಲ್ಲಿ ತಳ್ಕೊಳ್ಳೋದು ಕೃಷ್ಣನನ್ನು. ಎಲ್ಲಿಂದ ಎಲ್ಲಿಗೋದ್ರು, ಆಮೇಲೆ ಕೃಷ್ಣನ ಪಾದ ಹಿಡ್ಕೊಂಡ್ರು. ಒಟ್ಟಾರೆ ಅವನು ಗೆದ್ದು ನಿಮ್ಮನ್ನು ಆಚೆ ತರ್ತಾನೆ. ಅದು ಇದೇ ಪರೀಕ್ಷೆಗಳು. ಮೊದಲು ಸತ್ಯದಿಂದ ನೀವು ನುಡಿತಾ ಇದ್ದ ಮಾತುಗಳಿತ್ತು, ಧರ್ಮದಿಂದ ಮಾಡ್ತಾ ಇದ್ದಿತ್ತು, ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ನಂಬಿಸ್ತಾ ಇದ್ದಿತ್ತು. ನೀವು ಯಾವುದೋ ಆ ದಾಳದಾಟಕ್ಕೆ ಸಿಲುಕೊಳ್ಳುವಾಗ ಅಂಥದ್ದು ಪರವಾಗಿಲ್ಲ ಬೇಡ, ಅದೊಂಥರ ಮೋಜು ಮಸ್ತಿ ಅಂತ ನೀವು ಹೊರಟೋದು, ಭಕ್ತಿಯನ್ನು ಮರೆಯೋದು ಎಷ್ಟು ಸಮಂಜಸ ಅನ್ನೋದು ನಮಗೆ ತೋರಿಸ್ಕೊಡುತ್ತೆ. ಅದಕ್ಕಾಗಿ ನಿಮ್ಮ ಇಷ್ಟ ದೇವರಾಗಿರಬಹುದು, ನಿಮ್ಮ ಕುಲದೇವರಾಗಿರಬಹುದು, ನೀವು ಪ್ರಾರ್ಥನೆ ಮಾಡುವ ಪರಮ ಪವಿತ್ರವಾಗಿರತಕ್ಕಂಥ ಯಾವುದೇ ಸನ್ನಿಧಾನವಾಗಿರಬಹುದು, ಪ್ರತಿನಿತ್ಯವೂ ಕೂಡ ನಾಮಸ್ಮರಣೆ. ಅದರಲ್ಲೂ ಈ ಕಲಿಯುಗದಲ್ಲಿ ಯಾರು ಹುಟ್ಟಿರ್ತಾರೋ ಅವರೆಲ್ಲ ಕೂಡ ಅದೃಷ್ಟವಂತರೇ, ಎಲ್ಲ ಕೂಡ ಅದೃಷ್ಟವಂತರೇ. ಬರೀ ಏನು ಗೊತ್ತಾ, ಬೇರೆ ಯುಗಗಳಲ್ಲಿ ಯಜ್ಞಗಳು ಮಾಡಬೇಕು, ವರ್ಷಾನುಗಟ್ಟಲೆ ತಪಸ್ಸು ಮಾಡಬೇಕು, ವರ್ಷಾನುಗಟ್ಟಲೆ ದಾನ ಮಾಡಿ 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 ನಮಗಿಲ್ಲ ಅಂದರೂ ದಾನ ಮಾಡಬೇಕು. ಈ ದ್ವಾಪರ ಯುಗದಲ್ಲಿ ಹಂಗೆಲ್ಲ ಇತ್ತು ರೀ. ಈ ಕಲಿಯುಗದಲ್ಲಿ ನೀನು ದಾನವೂ ಮಾಡಬೇಡ, ತಪಸ್ಸು ಮಾಡಬೇಡ, ಯಜ್ಞನೂ ಮಾಡಬೇಡ, ಬರೀ ನಾಮ ಸಂಕೀರ್ತನ. ನಮಃ ಶಿವಾಯ ನಮಃ ಶಿವಾಯ ಅಥವಾ ಶಿವಾಯ 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 ಶಿವಾಯ. ಈ ನಾಲಿಗೆಯಲ್ಲಿ ನಾಮಜಪ ಒಂದು ನಲಿದಾಡ್ತಿದ್ದರೆ ನಿಮ್ಮಷ್ಟು ಅದೃಷ್ಟವಂತ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ, ಯಾರೂ ಇಲ್ಲ. ಆದರೆ ನೀವೇನು ಮಾಡ್ತಾಯಿದ್ದೀರಿ, ಯಾವ ಕೆಲಸ ಮಾಡ್ತಾಯಿದ್ದೀರಿ, ಆ ಕೆಲಸಕ್ಕೆ ಸಂಬಂಧಪಟ್ಟ ಪೂರ್ವ ತಯಾರಿ ಪ್ಲಸ್ ಈ ನಾಮಜಪ, ಆ ಕೆಲಸಕ್ಕೆ ಸಂಬಂಧಪಟ್ಟ ಪೂರ್ವ ತಯಾರಿ ಈ ನಾಮಜಪ ಜೊತೆಗಿತ್ತು ಅಂತಂದರೆ ನಿಮ್ಮ ಬಾಳ್ಗೆ ಸಮೃದ್ಧಿಯನ್ನು ತಂದುಕೊಡುತ್ತು, ನಿಮ್ಮ ಏಳ್ಗೆ ಅಭಿವೃದ್ಧಿ ಆಯಿತು ಅಂತ ಬರೆದಿಟ್ಕೊಳ್ಳಿ. ಒಂದಷ್ಟು ದಿನ ಮಾಡೋದು, ಅಯ್ಯೋ ಬಿಡಪ್ಪ, ಯಾವ ಪೂಜೆ ಮಾಡಿದ್ರು ನಮಗೆ ಏನು ಸುಮ್ಮನೆ ಇಲ್ಲ, ಈ ಕಷ್ಟ ಬಂತು ಆ ಕಷ್ಟ ಬಂತು, ದೇವರೇ ಇಲ್ಲ ಅಂತ ಅಂದ್ಬಿಡೋದು. ದೇವರಿಲ್ಲ ಅಂದರೆ ನಿಮ್ಗೆ ಕಷ್ಟ ಬಂದುಬಿಟ್ರೆ ದೇವರಿಲ್ಲ, ನಿಮಗೆ ಖುಷಿ ಆಗಿಬಿಟ್ರೆ ದೇವರಿದ್ದಾನೆ. ಇದು ಯಾವುದರಲ್ಲೂ ದೇವರನ್ನು ಹಾಗೆ ನೀವು ತಕ್ಕಡಿಗೆ ಹಾಕಿ ತೂಗಬಾರದು. ಅವನು ಒಳ್ಳೆಯದಕ್ಕೂ ಇದ್ದಾನೆ, ಕೆಟ್ಟದ್ದಕ್ಕೂ ಇದ್ದಾನೆ, ವಿಷಯದಲ್ಲೂ ಅವನಿದ್ದಾನೆ, ಅಮೃತದಲ್ಲೂ ಅವನಿದ್ದಾನೆ, ನೋವಲ್ಲೂ ಅವನಿದ್ದಾನೆ, ನಿಮ್ಮ ನರಕದಲ್ಲೂ ಅವನಿದ್ದಾನೆ. ಆದರೆ ಅವನನ್ನು ತಿಳಿಯುವ ವಿಧಾನ ಇದೆಯಲ್ಲ, ಅದು ಪೆನ್ ಇದೆಯಲ್ಲ, ಎಕ್ಸಾಮಲ್ಲಿ ಬರಲಿಕ್ಕೆ ಎಷ್ಟರ ಮಹತ್ವ ಅದು. 3 ತಾಸು ಎಂಥ ಕೆಲಸ ಮಾಡ್ತಾ ಪೆನ್ನು. ನಿಮ್ಮ ಹತ್ರ ಸಖತ್ ನಾಲೆಡ್ಜ್ ಇದೆ, ಪೆನ್ನಿಲ್ಲ, ಏನು ನೀವು ಬಗೆಯೋದಲ್ಲಿ ಕೊಡಲ್ಲ, ಏನು ಮಾಡ್ತೀರಿ? ಅದೇ ಭಗವಂತನವನು ಸೂಕ್ಷ್ಮವಾಗಿ ಆಯಾ ಸಂದರ್ಭಕ್ಕೆ ನಿಮ್ಮ ಮುಂದೆ ಯಾರೋ ಒಬ್ಬರನ್ನ ಹಾಕ್ತಾನೆ. ಇದಕ್ಕೆ ಬಹಳ ಸಾವಿರಾರು ಉದಾಹರಣೆಗಳಿದ್ದಾವೆ. ನಿಮ್ಮ ಅಂದ ಚಂದ ಎಲ್ಲ ಎಲ್ಲಿರಬೇಕು ಅಂತಂದರೆ ಭಗವಂತನ ಪಾದದಲ್ಲಿ ಲೀನವಾಗಬೇಕು. ನೀವು ಪರೀಕ್ಷೆಗಳು ಮಾತ್ರ ಒಂದರ ಮೇಲೊಂದು, ಯಾರು ಬೆಳವಣಿಗೆಯ ಹಂತದಲ್ಲಿದ್ದಾರೋ, ಅಂದರೆ ಯಾರು ಬೆಳವಣಿಗೆಯ ಆ ಹಾದಿಯಲ್ಲಿದ್ದಾರೋ ಅವರಿಗೆ ಖಂಡಿತ ಪರೀಕ್ಷೆಗಳು ಬಂದೇ ಬರ್ತವೆ. ಅವನು ಯಾಕಂದರೆ ಎಕ್ಸಾಮ್ ಅಲ್ವಾ ಅದು. ಈಗ ಎಷ್ಟು ವರ್ಷಕ್ಕೆ ಎಷ್ಟು ಎಕ್ಸಾಮ್ ಇರ್ತವೆ, ಟೆಸ್ಟ್ಗಳು ಎಷ್ಟು ಇರ್ತವೆ, ಇವೆಲ್ಲ ಪಾಸ್ ಆಗಬೇಕಲ್ಲ, ಆದರೆ ತಾನೇ ಮುಂದೆ ಹಂತಕ್ಕೆ ಹೋಗೋದು. ನೀವು ಅಷ್ಟೇ ಈ ಹಂತದಲ್ಲಿದ್ದೀರಿ, ಇನ್ನೊಂದು ಹಂತ ಇದೆ ನಿಮ್ಮದು. ಈಗ ಯಾವುದೋ ಲಕ್ಷಗಳಲ್ಲಿದೆ, ಮತ್ತೆ ಕೋಟಿಗಳಿಗೆ ಹೋಗಬೇಕು ಅಂತಂದರೆ ಅಲ್ಲಿಗೆ ಪರೀಕ್ಷೆಗಳು. SSLCಲಿ ಎಕ್ಸಾಮ್ ಇದೆ, ಫಸ್ಟ್ PU ನಲ್ಲಿ ಇದೆ, ಸೆಕೆಂಡ್ PU ನಲ್ಲಿ ಇದೆ, ಡಿಗ್ರಿಯಲ್ಲಿದೆ, ಎಲ್ಲಿ ಎಕ್ಸಾಮ್ ಇಲ್ಲ ಹೇಳಿ? ಎಲ್ಲದರಲ್ಲೂ ಇದೆ. ಅದಾದರೆ ತಾನೇ ಮುಂದಿನ ತರಗತಿಗೆ ನೀವು ತೇರ್ಗಡೆ ಆದಂಗೆ ಲೆಕ್ಕ ಸಿಗೋದು ನಮಗೆ. ಹಾಗೆ ಪರೀಕ್ಷೆಗಳು, ನೀವು ಭಗವಂತನನ್ನು ನಂಬದಿರಿ, ನಿಮ್ಮ ಇಷ್ಟದೇವರನ್ನು ನಂಬದಿರಿ. ಪರೀಕ್ಷೆಗಳು ಖಂಡಿತ ಇದ್ದೇ ಇರ್ತವೆ. ಅವೊಂದು ರೀತಿಯ ನಮ್ಮ ನೆಲದ ಮೇಲಿರ್ತಕ್ಕಂತಹದ್ದು ಮಣ್ಣಿದೆಯಲ್ಲ, ಹಾಗೆ ಅದು ನಮಗೆ ಇರಬೇಕು. ಇದ್ರೇ ನಾವು ಇನ್ನೊಂದು ಯುದ್ಧಕ್ಕೆ ಸನ್ನದ್ಧರಾಗಿ ಜಯಶೀಲರಾಗಲಿಕ್ಕೆ ಸಾಧ್ಯವಾಗುವಂಥದ್ದು ಪ್ರೀತಿಯ ಬಂಧುಗಳು. ಅದಕ್ಕಾಗಿ ಪರೀಕ್ಷೆಗಳನ್ನು ನೀವು ಎದುರಿಸಬೇಕು. ಇನ್ನು ಹೆಂಗಿರಬೇಕು ಗೊತ್ತಾ, ನೀವು ಚೆನ್ನಾಗಿ ಒಂದು ಲೈನ್ ಬರೆದಿಟ್ಕೊಂಬಿಡಿ. ಅರೆ ಇನ್ನೊಂದು ಪರೀಕ್ಷೆ ಬಾ ಇನ್ನೊಂದು ಬಾ ಅಂತ ವೆಲ್ಕಮ್ ಮಾಡಿ. ನೀವು ಅದು ಬಂದರೆ ಸರಿ ನಿಮ್ಮ ಹತ್ರ, ಅಂದರೆ ನೀವು ರೆಡಿ ಇರಬೇಕು. ಅವ್ರು ಯಾರೋ ಬೈತಾರಂತಲ್ಲ, ಅವ್ರು ಯಾರೋ ಬರ್ತಾರೆ, ಸರಿ ನಾನು ರೆಡಿ ಇದ್ದೀನಿ, ನಾನು ನಾಳೆಗೆ ಸಾವಿಗೆ ರೆಡಿ ಇದ್ದೀನಿ ಅಂತಾನೆ, ಖುಷಿಯಾಗಿ ಸಾವಿಗೆ ರೆಡಿ ಇದ್ದೀನಿ ಅಂತಾನೆ. ನಾಳೆ ತಪ್ಪಲ್ಲ, ನಾಳೆ ನೀವು ಖುಷಿಯಾಗಿರ್ತೀರಿ. ನಾನು ರೆಡಿ ಇದ್ದೀನಿ ಅಂತ ಬರೆದಿಟ್ಕೊಳ್ಳಿ.
ಬಟ್ ನಿಮ್ಮ ಹತ್ರ ಕಷ್ಟ ಬಂದರೆ ಸರಿ, ಯಾರು ಎದುರ್ತಾರೋ ಪುಕ್ಕಲತನ ಮಾಡ್ತಾರೋ ಅವ್ರ ಹತ್ರನೇ ಬರೋದು. ಈಗ ನೋಡಿ ಈ ಪೊಲೀಸ್ ಸ್ಟೇಷನ್ಗಳಿದಾವಲ್ಲ, ಈ ದೊಡ್ಡ ದೊಡ್ಡ ಸ್ಕ್ಯಾಮ್ಗಳಿದಾವಲ್ಲ, ಅವ್ರನ್ನೇನೂ ಮಾಡಲ್ಲ ಅವರು. ಪಾಪ ಈ ಸಣ್ಣ ಪುಟ್ಟದವರು ಏನು ಜಗಳಗಳು, ಅತ್ತೆ ಸೊಸೆಯ ಜಗಳ ಅಂತೆ, ಅವನೊಳಗೆ ಬರೋ ಇಲ್ಲೇ ಹ್ಞೂ ಅಂತ ಅವ್ರು ಕರೆಯೋದು, ಅವ್ರನ್ನ ಬೆದರಿಸೋದು, ಇವಿರ್ತವೆ. ದೊಡ್ಡದು ಸಾಧನೆ ಮಾಡುವಾಗ ನಿಮಗೆ ಎಲ್ಲಿ ಗೊತ್ತಾ, ಅಷ್ಟೇ ಅದ್ಭುತವಾಗಿ ಬೆಳೆದು ನಿಂತು ಬಿಡ್ತೀರಿ, ಅಷ್ಟೇ ಖುಷಿಯಾಗಿರ್ತೀರಿ. ಆ ಪರೀಕ್ಷೆಗಳನ್ನು ಅದೊಂದು ರೀತಿಯ ನೋವು ಕೂಡ ಪರೀಕ್ಷೆ ವೆಲ್ಕಮ್ ಮಾಡಿ. ಆ ನೋವು ಪಡುವ ಪರೀಕ್ಷೆಯನ್ನು, ಪರೀಕ್ಷೆ ಬರ್ತಾ ಇದೆಯಲ್ಲ ಏನು ಮಾಡೋದು, ನಾನು ಓದಿಲ್ಲ ಅಂದರೆ ನೀನು ಓದಿ ಅಷ್ಟೋ ಒಂದು ಸ್ವಲ್ಪ ಮೊದಲಿತ್ತು ನಿನಗೆ, ಆ ಭಯ ಪಟ್ಟಿಯಲ್ಲ ಅದು ಹೋಯ್ತು. ಓದಿದ್ದು ಬೇಡ ನಿನಗೆ, ಮೊದಲು ಸ್ವಲ್ಪ ಇತ್ತು ನಿನ್ನ ತಲೆ ಒಳಗಡೆ, ಅದು ಹೋಯ್ತು. ಪರೀಕ್ಷೆ ಅಂತ ಭಯ ಪಡಬೇಡ, ಆ ಪರೀಕ್ಷೆಯನ್ನು ಖುಷಿಯಿಂದ ವೆಲ್ಕಮ್ ಮಾಡು. ನಿನಗೇನಾದರೂ ಕಷ್ಟ ಬಂದರೆ ನನ್ನ ಕೇಳಿ ನೋಡೋಣ. ಆ ರೀತಿ ಪರೀಕ್ಷೆಯನ್ನು ಹೇಗೆ, ನನ್ನ ಬಳಿ ಒಂದು ಮಗು ಬರ್ತಿದ್ಲಿ, ಆಕೆ ಅಂದರೆ ಗುರುಗಳೇ ನನಗೆ ಈ ಕಷ್ಟ ಇದೆ, ಆ ಕಷ್ಟ ಇದೆ, ಏನೇನೇನೋ ಇಷ್ಟುದ ಹೇಳ್ತಾ ಇದ್ಲು. ನನಗೂ ಕೇಳಿಸ್ಕೊಂಡು ಸಾಕಾಯಿತು. ನನಗೆ ಮಾತಾಡೋಕ್ಕೆ ಬಿಟ್ಟರೆ ಅಲ್ವಾ, ಹೇಳ್ತಾನೇ ಇದ್ರೆ ಪಟ್ಟಿ ಥರ ಅವ್ರ ತಂದೆದಂತೆ, ಅವ್ರ ಯಜಮಾನದಂತೆ, ಮಕ್ಕಳದಂತೆ, ಜಮೀನ್ದಂತೆ ಏನು ಬರ್ಕೊಂಡು ಇಷ್ಟುದ್ದ ಲಿಸ್ಟ್ ಓದಿದ್ರು. ಒಂದು ಮಾತಲ್ಲಿದೆ, ನೋಡಮ್ಮ ಅಷ್ಟೂ ಕಷ್ಟಗಳಿಗೆ ಒಂದು ಮಾತು ಹೇಳು ಅಂದೆ. ಏನು ಹೇಳಬೇಕು, ಅಷ್ಟೂ ಕಷ್ಟಗಳಿಗೊಂದು ಮಾತು ಹೇಳು, ಅಷ್ಟೂ ನೋವುಗಳಿಗೆ ಒಂದು ಮಾತು ಹೇಳು, ಅಷ್ಟೆಲ್ಲ ದುಃಖಗಳಿಗೆ ಒಂದು ಮಾತು ಹೇಳು. ನಿನ್ನೆಷ್ಟು ಆ ಒಂದು ಪಟ್ಟಿ ಬರ್ಕೊಂಡು ಬಂದಿದೆಯಾ, ಆ ಪಟ್ಟಿಲಿರ್ತಕ್ಕಂಥ ಅಷ್ಟೂ ಕಷ್ಟಗಳಿಗೆ ಒಂದೇ ಒಂದು ಎಚ್ಚರಿಕೆಯ ಮಾತು ಹೇಳು. ಅದೇನು ಗೊತ್ತಾ, ಕಷ್ಟಗಳ ಯಾವಾಗಲೂ ಅಷ್ಟೇ, ಈ ಕಷ್ಟಗಳೆಲ್ಲ ತಗೊಂಬಂದು ಗುರುಗಳಿಗೆ ಹೇಳಬಾರ್ದಂತೆ, ಆ ಕಷ್ಟಗಳಿಗೆ ಹೇಳಬೇಕಂತೆ, ನನ್ನ ಬಳಿ ಗುರುಗಳಿದ್ದಾರೆ ಎಚ್ಚರ ಅಂತ. ಅವು ಓಡೋಗ್ತವಂತೆ ರೀ. ನಿಮ್ಮ ಹತ್ರ ಗುರುಗಳು ಅನ್ನೋದೊಂದು ಶಕ್ತಿ ಇದೆಯಲ್ಲ, ಅದಿತ್ತು ಅಂದ್ರೆ ನಾನು ಸಾಮಾನ್ಯವಾಗಿ ಗುರು ಆಗಿದ್ದರೆ ಇನ್ನೊಬ್ಬ ಶಿಷ್ಯನ ತಯಾರು ಮಾಡಲ್ಲ, ನಾನು ಇನ್ನೊಬ್ಬ ಗುರುವನ್ನು ತಯಾರು ಮಾಡ್ತೀನಿ. ನಾನೇನಾದರೂ ಒಂದು ತಗೊಂಡ್ರೆ ದೀಕ್ಷೆ ಕೊಟ್ಟ ಮೇಲೆ ನನ್ನ ಹಾಗೆ ಅವನೊಂದು ಮಾರ್ಗದರ್ಶನ ಕೊಡ್ತಕ್ಕಂಥ ಗುರು ಆಗಬೇಕು ವಿನಃ ಯಾವಾಗಲೂ ಶಿಷ್ಯ ವೃತ್ತಿಯಲ್ಲಿ ಇರಲಿಕ್ಕೆ ಬಿಡಲ್ಲ. ಹಾಗೆ ಆಕೆಗೆ ನಾನು ಬೋಧನೆ ಮಾಡಿದ್ದ ಆ ದಿನಗಳು ಎಲ್ಲಿಗೆ ತೆಗೆದುಕೊಂಡು ಹೋದವು ಅಂತಂದರೆ, ಆಕೆ ಗೌರ್ಮೆಂಟ್ ಜಾಬ್ ರಿಸೈನ್ ಮಾಡಿ ಆಶ್ರಮ ನೋಡ್ಕೊಳ್ತಾಳೆ, ಆಕೆ ಆಶ್ರಮ ನಡೆಸ್ತಾಳೆ. ಆಕೆ ಹಸುಗೂಡು ಆಗಿರ್ಬೋದು, ಎಷ್ಟು ಆನಂದದ ಲೋಕದಲ್ಲಿ ಇದೆ ಆ ಮಗು. ಮೊದಲಿದ್ದದ್ದು ನೋವು ಕಷ್ಟಗಳ ಮಂಗಮಾಯ. ಅದಕ್ಕೆ ನೀವು ಕಷ್ಟಗಳಿಗೆ ನಿಮ್ಮ ಮೈಯನ್ನು ಹೊಡೆದುಕೊಳ್ಳಲಿಕ್ಕೆ ಭಯ ಪಟ್ಟರೆ ಅದಿನ್ನೂ ಜಾಸ್ತಿ ಆಗುತ್ತೆ. ಅದು ಯಾಕಂದರೆ ಮತ್ತು ಅದು ಆ್ಯಡ್ ಆಗ್ತಾ ಬರುತ್ತೆ, ನಾಳೆದು ಆ್ಯಡ್ ಆಗ್ತಾ ಬರುತ್ತೆ. ಒಂದು ಸಲ ನೀವು ಎದುರು ನಿಂತ್ಕೊಳ್ಳಿ, ಅವೆಲ್ಲ ದೂರ ಸರಿತವೆ. ಖಂಡಿತ ಗುರುಗಳೇ, ಈ ಲೈಫಲ್ಲಿ ಪರೀಕ್ಷೆಗಳು ಅನ್ನೋವಂಥದ್ದು ಹೇಗೆ ಬರುತ್ತೆ, ದೇವರು ನಮ್ಮನ್ನು ಹೇಗೆ ಪರೀಕ್ಷೆ ಮಾಡ್ತಾನೆ ಅನ್ನೋದ್ರ ಬಗ್ಗೆ ನಮಗೆ ನೀವು ತಿಳಿಸ್ಕೊಟ್ರಿ. ಒಂದಂತೂ ನಿಜ, ನಾವು ಸಾಮಾನ್ಯ ಜನರು ಏನು ಮಾಡ್ತೀವಿ, ನಮ್ಗೆ ಒಳ್ಳೇದಾಗ್ತಾ ಇದೆ ಅಂದರೆ ದೇವರಿದ್ದಾನೆ, ದೇವ್ರು ನಮ್ಮನ್ನು ನೋಡ್ತಾ ಇದ್ದಾನೆ, ದೇವ್ರು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ನಾವು ಅಂದ್ಕೊಳ್ಳೋಂಥ ಕೆಲಸ ಆಗಿಲ್ಲ ಅಂದರೆ ದೇವ್ರಿಲ್ಲ ಅಂತ ನಾವು ದೇವ್ರನ್ನ ಬೈಕೊಳ್ಳುವಂಥದ್ದು ಸಾಮಾನ್ಯ ಅಂತ ಹೇಳಿದ್ರಿ. ಉತ್ತಮವಾಗಿರುವಂಥ ವಿಚಾರ, ಈ ಒಂದು ವಿಚಾರದ ಬಗ್ಗೆ ನಮಗೆ ನೀವು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.